ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಗೊತ್ತಿರೋ ಹಾಗೆ ನಾನು ವಿಡಿಯೋ ಮಾಡೋದು ಬಹಳಷ್ಟು ದಿನ ಆಗೋಯ್ತು. ಅದಕ್ಕಾಗಿ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ನಮ್ಮ ವಾಚು ನಿಂತೋಗ್ಬಿಟ್ಟಿದೆ, ಖರಾಬ್ ಆಗ್ಯದ. ಶೆಲ್ ತರಬೇಕು ಅದಕ್ಕೊಂದು, ಮತ್ತು ವಾಚ್ ನಿಂತೋಗ್ಬಿಟ್ಟಿದೆ ಅಂತ ಏನಾದರೂ ಹೇಳಿರಿ. ನಿಂತದ, ಶೆಲ್ ತಂದು ಹಾಕಬೇಕು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೂ ನೋಡೋಣ ಇವತ್ತಿನ ವ್ಲಾಗ್ ಏನಾಗುತ್ತೆ ಅಂತ. ಸೊ ಲೆಟ್ಸ್ ವಿ ಸಿ. ಇಲ್ಲಿ ನೋಡ್ಬೋದು ನೀವು, ಬೆಡ್ಶೀಟ್ ಎಲ್ಲ ಫುಲ್ ಗಲೀಜಾಗಿತ್ತು. ಸೊ ಅದಕ್ಕಾಗಿ ನಾನು ಬೆಡ್ಶೀಟ್ನ ತೆಗೆದು ಬೇರೆ ಬೆಡ್ಶೀಟ್ನ ಹಾಕ್ತಾಯಿದ್ದೀನಿ. ಹಿಂಗೆ ವಾರಕ್ಕೆ 2 ಸರ್ತಿ ಚೇಂಜ್ ಮಾಡ್ತಾನೆ ಇರ್ತೀನಿ. ಏಕೆಂದರೆ ಪಾಪುಗಿರೋದ್ರಿಂದ, ಇವಾಗ ಮಳೆಗಾಲ ಇರೋದ್ರಿಂದ ಅವನು ತುಂಬ ಸೂಸು ಮಾಡ್ಕೊತಾನೆ. ಅದು ಅಲ್ಲದೆ ಫುಲ್ಲು ಬೆಡ್ಡೆಲ್ಲ ತಣ್ಣಗಾಗಿರುತ್ತೆ. ಆದ್ದರಿಂದ ವಾರಕ್ಕೆ 2 ಸರ್ತಿ ಆದರೂ ಬೆಡ್ಶೀಟ್ನ ಚೇಂಜ್ ಮಾಡ್ತಾನೆ ಇರ್ತೀನಿ. ನನ್ನ ಪ್ಯಾಂಟ್ ಕಲರು ಆಮೇಲೆ ಬೆಡ್ಶೀಟ್ ಕಲರು ಒಂದೇ ಕಾಣಿಸ್ತಾ ಇದೆ ನಿಮಗೆ, ಹೌದಲ್ವಾ? ಓಕೆ, ಅದೆಲ್ಲ ಚೇಂಜ್ ಮಾಡಿ ಆದಮೇಲೆ ಇಲ್ಲಿ ಹೊರಗಿನ ಶೆಲ್ಫ್ಗಳು ಕೂಡ ತುಂಬ ಗಲೀಜಾಗಿದ್ವು. ಗಾಳಿ ಎಷ್ಟೇ ಕ್ಲೀನ್ ಮಾಡಿದರೂ ಮತ್ತೆ ಮತ್ತೆ ಗಲೀಜಾಗ್ತಾನೆ ಇರುತ್ತೆ. ಆದ್ದರಿಂದ ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಸೆಲ್ಫ್ಗಳು ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ವಲ್ಲ, ಅದಕ್ಕಾಗಿ. ನೋಡಿ, ಎಷ್ಟೊಂದೆಲ್ಲ ಪೂರ್ತಿ ಸಾಮಾನೆಲ್ಲ ತೆಗೆದು ಕೆಳಗಡೆ ಇಟ್ಟಿದ್ದೀನಿ. ಇದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ, ಒಂದೊಂದಾಗಿ ಒಂದೊಂದು ತೆಗೆದು. ಅದಾದಮೇಲೆ ನಾನು ಹೊರಗಡೆಯಿಂದ ಶೆಲ್ಫೆಲ್ಲ ಕ್ಲೀನ್ ಮಾಡಾದಮೇಲೆ ಫುಲ್ಲು ಮನೆಯೆಲ್ಲ ಗಲೀಜಾಗಿತ್ತಲ್ವ, ಅದನ್ನು ಬಕೆಟಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಹಾಕಿ ಬಟ್ಟೆಯಿಂದ ಕೈಯಿಂದನೇ ಒರೆಸ್ತಾ ಇದ್ದೀನಿ. ವೈಪರಿಂದ ಒರೆಸೋದಕ್ಕಿಂತ ಕೈಯಿಂದನೇ ತುಂಬ ಕ್ಲೀನಾಗಿ ಬರುತ್ತೆ. ಆದ್ದರಿಂದ ಕೈಯಿಂದನೇ ಒರೆಸ್ತಾ ಇದ್ದೀನಿ. ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಹಸಿವಾಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡೋದ್ರಿಂದ ಬೆಳಗ್ಗೆ ನಾಷ್ಟ ಆಗಲಿ ಊಟ ಆಗಲಿ ಏನೂ ಮಾಡಿರಲಿಲ್ಲ. ಟೈಮ್ ಬೇರೆ ಆಗಿತ್ತು, ಹಸಿವಾಗಿತ್ತು. ಸೊ ಅದಕ್ಕಾಗಿ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ಹೊರಗಡೆಯಿಂದ ಏನಾದರೂ ತಿಂಡಿ ತಗೊಂಡು ಬನ್ನಿ ಅಂತ. ಅದಕ್ಕೆ ಅವರು ಇಡ್ಲಿ, ವಡೆ ಆಮೇಲೆ ದೋಸೆ ತಂದಿದ್ದರು. ದೋಸೆ ಬಂದುಬಿಟ್ಟು ಅವನು ನನ್ನ ಮಗ ತಿಂತೀನಿ ಅಂತಂದ. ಆ್ಯಕ್ಚುಲಿ ದೋಸೆ ತಿನ್ನಲ್ಲ ಅವನು, ಏನಕ್ಕೆ ಇವತ್ತು ತಿಂತಾ ಇದ್ದಾನೆ ಅಂತ ಗೊತ್ತಿಲ್ಲ. ಚೆನ್ನಾಗಿರ್ಬೋದೇನೋ ಅದಕ್ಕೆ ತಿಂತಾ ಇದ್ದಾನೆ. ಇಲ್ಲಾಂದರೆ ಯಾವಾಗಲೂ ದೋಸೆ ತಿನ್ನೋದೇ ಇಲ್ಲ ಅವನು, ಬರೀ ವಡೆ ಆಮೇಲೆ ಇಡ್ಲಿನೇ ತಿಂತಾ ಇದ್ದ. ಆಮೇಲೆ ಹೆಂಗೆ ನೋಡ್ತಾ ಇದ್ದಾನೆ ನೋಡಿ, ಕಳ್ಳ ಹೆಂಗೆ ಕುಂತು ತಿಂತಾ ಇದ್ದಾನೆ. ಆಮೇಲೆ ನಾನು ನನಗೆ ನಾಷ್ಟ ಮಾಡೋಣ ಅಂತ ಇಡ್ಲಿ, ವಡೆ ಆಮೇಲೆ ಸಾಂಬಾರು, ಚಟ್ನಿ ಎಲ್ಲ ಹಾಕ್ಕೊಂಡು ನಾಷ್ಟ ಮಾಡ್ತಾ ಇದ್ದೀನಿ. ತುಂಬ ಹಸಿವಾಗ್ತಾಯಿತ್ತು. ಕೆಲಸ ಮಾಡಿದಲ್ಲೇ ಸುಸ್ತಾಗುತ್ತೆ, ಎಲ್ಲ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ತಿಂದಾದಮೇಲೆ ಕೇಕ್ ಇತ್ತು, ರಾತ್ರಿ ಕೇಕ್ ತಂದಿದ್ದರು ಯಾರ್ದೋ ಬರ್ತ್ಡೇ ಫ್ರೆಂಡು ಅಂತ. ಅದನ್ನು ಸ್ವಲ್ಪ ಹಾಕ್ಕೊಂಡು ತಿಂದುಬಿಟ್ಟೆ. ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಕೂದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಣ್ಣೆ ಕಾಸಿಬಿಟ್ಟು ಫುಲ್ ಎಲ್ಲ ಕೂದಲಿಗೆ ಹಚ್ಕೊತಾ ಇದ್ದೀನಿ. ನನ್ನ ಕೂದಲಂತೂ ಕೇಳಲೇಬೇಡಿ, ಅಷ್ಟೊಂದು ಉದುರ್ತಾ ಇದೆ. ಗೊತ್ತಿಲ್ಲ ಏನಕ್ಕೆ ಇತ್ತೀಚೆಗೆ ಇಷ್ಟೊಂದು ಉದುರ್ತಾ ಇದೆ ಅಂತ. ಇಲ್ಲಾಂದರೆ ನನ್ನ ಕೂದಲು ತುಂಬ ದಟ್ಟ, ಆಮೇಲೆ ತುಂಬ ಉದ್ದ ಇದ್ವು. ಇವಾಗ ನೋಡಿದರೆ ಕೈಗೆ ಮುಟ್ಟದೇನೇ ಅಂತ ಅಂದ್ಕೊಳ್ಳಿ, ಫುಲ್ ಕೂದಲು 2 3 ಎಳೆ ಬರ್ತಾ ಇದೆ. ಕೂದಲು ನೋಡಿದ್ರೇ ಭಯ ಆಗ್ತಾಯಿದೆ. ಯಾಕೆಂದರೆ ಹೆಣ್ಮಕ್ಳಿಗೆ ಕೂದಲಂದರೆ ತುಂಬ ಇಷ್ಟ. ಅದನ್ನು ಕರ್ರಿಗೆ ದಪ್ಪಗೆ ಅಂತಂದರೆ ಕೇಳಲೇಬೇಡಿ. ಅಷ್ಟು ನನಗಂತೂ ಸಖತ್ ಇಷ್ಟ ದಪ್ಪ ಕೂದಲು, ಆಮೇಲೆ ಚೆನ್ನಾಗಿರೋ ದಟ್ಟವಾದ ಕೂದಲು. ಆದರೆ ನನ್ನ ಕೂದಲು ನೋಡಿದರೆ ಸಖತ್ ಉಜ್ತಾ ಫುಲ್ ಉದುರ್ತಾ ಇದೆ, ಕೇಳಲೇಬೇಡಿ. ಭಾಳ ಟೆನ್ಷನ್ ಆಗ್ತಾಯಿದೆ. ಕೂದಲು ಯಾವ ಎಣ್ಣೆ ಹಚ್ಕೊಳ್ಳೋದು, ಏನು ಹಚ್ಕೊಳ್ಳೋದು ಅಂತ.
ಎಣ್ಣೆ ಹಚ್ಕೊಂಡು ಈ ಥರ ಕ್ಲಿಪ್ನ ಹಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಬೇಕು. ಅದಾದಮೇಲೆ ನೋಡಿದ್ರೆ ಹೊರಗಡೆ ಮಳೆ ಹೇಳಬೇಡಿ, ಅಷ್ಟೊಂದು ಮಳೆ ಬರ್ತಾ ಇತ್ತು. ಬಟ್ಟೆ ಬೇರೆ ಒಣಗಿ ಹಾಕಿದ್ದೀನಿ, ಮಳೆ ಬಂದಿಂದು ಗೊತ್ತೇ ಆಗಲಿಲ್ಲ ನನಗೆ. ಆಮೇಲೆ ನೋಡಿದ್ರೆ ಜೋರು ಗಾಳಿ ಮಳೆ ಫುಲ್ಲು 1 ಗಂಟೆ 1.5 ಗಂಟೆ ಹಾಗೆ ಮಳೆ ಬಂತು ನಮ್ಮೂರು ಬೀದರಲ್ಲಿ. ಬಟ್ಟೆ ಒಣಗೋಕ್ಕೆ ಪ್ರಾಬ್ಲಮ್ಮು. ಇಲ್ಲಿ ನೋಡಿ ಹೊರಗಡೆಯಿಂದ ಬಟ್ಟೆ ಒಣಗಿ ಹಾಕಿದ್ದೀನಿ, ಯಾವ ಥರ ತಂದು ಬೀಸಾಕಿದ್ದೀನಿ ಸೋಫಾ ಮೇಲೆ ಅಂತ. ಅಷ್ಟೊಂದು ಹಸಿ ಇದೆ. ಇವನ್ನೆಲ್ಲ ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ. ಹೊರಗಡೆ ಬೇರೆ ಮಳೆ ಬರ್ತಾ ಇದೆ, ಫುಲ್ಲು ಬಟ್ಟೆ ಎಲ್ಲ ಹಸಿ. ಫ್ಯಾನ್ ಹಾಕಿಬಿಟ್ಟು ಅದ್ರ ಕೆಳಗೆ ಒಣಗಿ ಹಾಕಬೇಕು. ಮತ್ತು ಇನ್ನೇನು ಮಾಡಬೇಕು ಅಂತ ಚಿಂತೆ ಆಗಿತ್ತು. ಅದಾದಮೇಲೆ ಸಂಜೆ ಆದಮೇಲೆ ಕಾಫಿ ಇಲ್ಲ ಚಾಯ್ ಮಾಡ್ಕೊಂಡಿದ್ದೆ. ಚಾಯ್ ಕುಡಿಯೋಣ ಅಂತ ಕೂತಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ಇವತ್ತಿನ ವ್ಲಾಗು. ತುಂಬ ಟಯರ್ಡಾಗಿದೆ, ಫುಲ್ಲು ಕೆಲಸ, ಆಮೇಲೆ ಮಳೆ ಬೇರೆ, ಯಾಕೋ ತುಂಬ ತಲೆನೋಯ್ತಾ ಇದೆ. ಇದೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಿಮಗೆ ಈ ಒಂದು ವ್ಲಾಗ್ನ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.